ಟ್ರಂಪ್ನ ನೋಡಿ ನಗಬೇಕೋ, ಆತನ ಮೇಲೆ ಸಿಟ್ಟು ಮಾಡ್ಕೋಬೇಕೋ, ಅಥವಾ ಅಯ್ಯೋ ಪಾಪ ಅಂತ ಆತನ ಮೇಲೆ ದಯೆ ತೋರಿಸ್ಬೇಕೋ, ಅಯ್ಯೋ ಪಾಪ ಅನ್ನಿಸ್ಬೇಕೋ, ಅರ್ಥ ಆಗ್ತಿಲ್ಲ ಸರ್. ವಾಟ್ ಈಸ್ ಹ್ಯಾಪನಿಂಗ್? ಏನಾಗಿದೆ ಟ್ರಂಪ್ಗೆ? ಈಗ ನೋಡಿ, ಎರಡನೇ ಅವಧಿಯಲ್ಲಿ ಟ್ರಂಪ್ ಮಾಡ್ತಿರೋ ಒಂದು ಅವಘಡಗಳೇನಿದ್ದಾವೆ, ರೈಟ್ ಫ್ರಮ್ ಆಪರೇಷನ್ ಸಿಂಧೂರ್ ನಂತರ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಓಕೆ ಅವ್ರವ್ರ ದೇಶದವ್ರವ್ರು ಇದು ಮಾಡ್ತಾರೆ ಅಂತೇಳಿ, ಯಾವಾಗ ಆಪರೇಷನ್ ಸಿಂಧೂರ್ ಅದರ ಸೀಸ್ ಫೈರ್ ಮಾಡಿಸಿದ್ದು ನಾನೇ ಅಂತ ಎಲ್ಲ ಹೇಳ್ಕೊಂಡು ಹೋದು. ಆಮೇಲೆ ಹೌ ಮೆನಿ ಜೆಟ್ಸ್ ವರ್ ಡೌನ್, 5, 6, 7, 8, 9 ಹಿಂಗೆ ಹೇಳ್ಕೊತ ಹೋದ. ಸೊ ದೆನ್ it was only India and Narendra Modi's leadership that did not pay any heed to them. ಏನಾದರೂ ಏನಾದರೂ ಹೇಳ್ಕೊಳುತ್ತೆ. ಈ ಅಮೆರಿಕದ ಒಂದು DNA ಆಗಿದೆ. ಈಗ ನೋಡಿ, ನಾವು ಇರಾನಿನ ಒಂದು ನ್ಯೂಕ್ಲಿಯರ್ ವೆಪನ್ ಮಾಡಿಟ್ಕೊಂಡಿದ್ದಾರೆ ಅಥವಾ ಮಾಡೋ ಅವಸರದಲ್ಲಿದ್ದಾರೆ ಅಂತ ಹೇಳ್ತೀವಲ್ಲ, ಈ ನ್ಯೂಕ್ಲಿಯರ್ ಪೆಡಂಭೂತವನ್ನು ಇರಾನಿಗೆ ಕೊಟ್ಟಿದ್ದೇ ಅಮೆರಿಕ. ಇತಿಹಾಸಕ್ಕೆ ಸ್ವಲ್ಪ ಹೋದರೆ, ಈಗ ನೋಡಿ, ಎರಡನೇ ವಿಶ್ವಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಯಾವಾಗ ಅಮೇರಿಕ ದಾಳಿ ಮಾಡಿ ಲಕ್ಷಾಂತರ ಜೀವಗಳು ಹೋದವು, ಆಮೇಲೆ ಹಲವಾರು ವರ್ಷಗಳವರೆಗೆ ಇದೊಂದು ಭಯ ಜನರಲ್ಲಿ, ಅಣು ಅಂದರೆ ಬಾಂಬ್ ಅಂತಾನೆ ನೆಕ್ಸ್ಟು. ಕರೆಕ್ಟ್. ಸೊ ಹಾಗಾಗಿ ಅಂದಿನ 50ನೇ ದಶಕದ ಒಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಈಸನ್ ಹೋವರ್ ಅಂತೇಳಿ, ಈಸನ್ ಹೋವರ್ ಒಂದು ಪ್ಲ್ಯಾನ್ ಮಾಡಿದರು. Let's spread the word across to the world that nuclear can be used for peaceful purpose. We can generate electricity. We can use it for medicine, nuclear medicine. ಅಂತೇಳಿ ಒಂದು 9 ಕಿಟ್ಗಳನ್ನು ರೆಡಿ ಮಾಡಿದರು. ಆ್ಯಸ್ ಎ ಟೆಕ್ನಿಕಲ್ ಡೆಮಾನ್ಸ್ಟ್ರೇಷನ್, ಸೀರಿಯಸ್ ಆಗಿ ಏನಿಲ್ಲ. ಅದನ್ನು ಸೊಮಾಲಿಯಾ, ಲಿಬಿಯಾ, ಲೆಬನಾನ್, ಇರಾನ್, ಇರಾಕ್ ಅವ್ರಿಗೆಲ್ಲ ಹಂಚಿದರು, 9 ದೇಶಗಳು. ಅದರಲ್ಲಿ ಏನಿತ್ತು ಅಂದರೆ, ಒಂದು 5 ಮೆಗಾವಾಟ್ದು ಒಂದು ಸೆಂಟ್ರಿಫ್ಯೂಗ್. ಈ ಯುರೇನಿಯಂ ಎನ್ರಿಚ್ ಹೆಂಗೆ ಮಾಡ್ತಾರೆ ಅಂದರೆ, ಆ ಸೆಂಟ್ರಿಫ್ಯೂಗ್ನಲ್ಲಿ ಯುರೇನಿಯಂ ಹಾಕಿಬಿಟ್ಟು ದೆನ್ ಇಟ್ ರಿವಾಲ್ವ್ಸ್ ಅಟ್ ಎ ವೆರಿ ಹೈ ಸ್ಪೀಡ್. ಆಫ್ಟರ್ ಮೆನಿ ಡೇಸ್, ಮೆನಿ ವೀಕ್ಸ್, ಮೆನಿ ಮಂತ್ಸ್, ದಿ ಎನ್ರಿಚ್ಡ್ ಯುರೇನಿಯಂ ಆಫ್ ದಿ ಕ್ವಾಲಿಟಿ 235A ಅಂತ ಕರೀತಾರೆ, ಇಟ್ ವಿಲ್ ಕಮ್ ಟು ದ ಟಾಪ್. ದಟ್ ಈಸ್, ಅದನ್ನು ಸಂಗ್ರಹಿಸಿಬಿಟ್ಟು ಅದು ಇಟ್ ಬಿಕಮ್ಸ್ ಎ ವೆಪನ್ ಗ್ರೇಡ್ ಯುರೇನಿಯಂ. ವಿಚ್ ಈಸ್, ಇವಾಗ ನಾವು ನಮಗಿರೋ ಮಾಹಿತಿ ಪ್ರಕಾರ ಇರಾನ್ 60% ಅದರಲ್ಲಿ ಸಕ್ಸಸ್ ಕಂಡಿದೆ. 60 ಸ್ಟಿಲ್ ಗುಡ್ ನಂಬರ್. ಬಟ್ ಯು ಕ್ಯಾನ್ ಡೆವಲಪ್ ಎ ಡರ್ಟಿ ಬಾಂಬ್. ಅದು ಫುಲ್ ಫ್ಲೆಜ್ ಅಣು ಬಾಂಬ್ ಥರ ಹೋಗಲ್ಲ, ಬಟ್ ಇಟ್ ಕ್ಯಾನ್ ಕಾಸ್ ಡ್ಯಾಮೇಜ್. ಆಲ್ ಟೈಮ್ ಬಾಂಬ್ ಮೇಲೆ ಕೂತ ಹಾಗೆ. ಅಷ್ಟೇ ಸ್ವಲ್ಪ ಪೀರಿಯಡ್ ಕಡಿಮೆ ಆಗ್ಬೋದು. ಸೊ ಎರಡನೇ ನೆಕ್ಸ್ಟ್ ಪ್ರೆಸಿಡೆಂಟ್ ಬಂದಿರಲ್ಲ, ಅವರು ಎಂಥ ಇದು ಮಾಡಿದ್ದಾರೆ. 9 ದೇಶಗಳು ಅವರು ಎಂತೆಂಥವ್ರು, ಸೋಮಾಲಿಯಾ, ಲಿಬಿಯಾ ಅವರಿಗೆಲ್ಲ ಕೊಟ್ಟಿದ್ದಾರೆ. ಪ್ಲೀಸ್ ಫೈಂಡ್ ಔಟ್ ವಾಟ್ ಈಸ್ ಹ್ಯಾಪನಿಂಗ್, ಈಗ ಅದೊಂದು ರಿಪೋರ್ಟ್ ತಗೊಂಬನ್ನಿ ಅಂತ ಹೇಳಿದರು. ಎಲ್ಲ ರಿಪೋರ್ಟ್ ಕಲೆಕ್ಟ್ ಮಾಡಿದ ಮೇಲೆ ಗೊತ್ತಾಯಿತು, ಇವರೆಲ್ಲ ಎಲೆಕ್ಟ್ರಿಸಿಟಿನೂ ಉತ್ಪಾದಿಸಲಿಲ್ಲ, ಮೆಡಿಸಿನ್ಗೂ ಯೂಸ್ ಮಾಡ್ಕೊಳ್ಳಿಲ್ಲ, ಎಲ್ಲ ಬಾಂಬ್ ತಯಾರಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆವಾಗ ಎಲ್ಲರಿಂದನೂ ಕಿತ್ಕೊಳ್ಳೋಕೆ ಶುರು ಮಾಡಿದರು. ಕೆಲವರು ವಾಲಂಟಿಯರಾಗಿ ಕೊಟ್ಟರು, ಇನ್ನು ಕೆಲವ್ರ ಮೇಲೆ ದಾಳಿ ಮಾಡಿಕೊಂಡು ಕಿತ್ಕೊಳ್ಳೋದು. ಅದರಲ್ಲಿ ಶಾ ಆಫ್ ಇರಾನ್ ಡಿಡ್ ನಾಟ್ ಗಿವ್, ಮಾತು ಕೇಳಲಿಲ್ಲ. ಇಲ್ಲ, ನಾವು ವಿ ಆರ್ ಆಲ್ರೆಡಿ ಎಕ್ಸ್ಪೆರಿಮೆಂಟಿಂಗ್ ಆನ್ ಸೋ ಮೆನಿ ಥಿಂಗ್ಸ್, ವಿ ಕೆನಾಟ್ ಗಿವ್ ಅಂತೇಳಿ. ಅಷ್ಟೊತ್ತಿಗೆ ಶಾ ಆಫ್ ಇರಾನ್ ಆ್ಯಂಡ್ ಅಮೆರಿಕ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರು, ಏನು ಇದರಲ್ಲಿ ತೊಂದರೆ ಇರಲಿಲ್ಲ. ಸೊ ದೆನ್ ಇವ್ರ ಮೇಲೆ ಯುದ್ಧ ಮಾಡೋದಕ್ಕಿಂತ ವಿ ವಿಲ್ ರೆಜಿಮ್ ಚೇಂಜ್ ಮಾಡಿಬಿಡೋಣ ಅಂತೇಳಿ ಇಂಗ್ಲೆಂಡಿಗೆ ಇದು ಮೆಸೇಜ್ ಕೊಟ್ಟರು. ಇಂಗ್ಲೆಂಡ್ನಲ್ಲಿ MI6, ನಮ್ಮ CIA ಏನಿದೆ ಅಮೇರಿಕಾದ್ದು, ನಮ್ಮದು ರಾ ಏನಿದೆ R&D ಆ ಥರ ಒಂದು ಗೂಢಾಚಾರಿ ಸಂಸ್ಥೆ MI6 ಅಂತೇಳಿ. ಆ MI6ಅಲ್ಲಿ ಒಬ್ಬ ಗೂಢಾಚಾರಿ ಇದ್ದ, ಅವನ ಹೆಸರು ರಹುಲ್ಲಾ ಖೊಮೇನಿ. ಅವಾಗಿನ್ನೂ ಆಯತುಲ್ಲಾ ಆಗಿರಲಿಲ್ಲ. ಆಯತುಲ್ಲಾ ಸರ್ನೇಮ್ ಅಲ್ಲ, ಅದು ಆಯತುಲ್ಲಾ ಒಂದು ಪದವಿ. ಡಬಲ್ PhD ಇನ್ ಇಸ್ಲಾಮಿಕ್ ಸ್ಟಡೀಸ್ ಮಾಡಿದರೆ ಆ ಒಂದು ಪದವಿ, ಅಂದರೆ ಭಾಳ ಶ್ರೇಷ್ಠ ಇಸ್ಲಾಮಿಕ್ ಗುರು ಅಂತ ಹೇಳ್ತಾರಲ್ಲ, ಆವಾಗ ಈ ಬಿಕೆಮೆ ಆಯತುಲ್ಲಾ. ಆ್ಯಂಡ್ ಅವನು ತಂದು ಕೂರಿಸಿದರು
ರೋಹುಲ್ಲಾ ಖೊಮೇನಿ. Ruhollah Khomeini now became Ayatollah Khomeini. Then he brought revolution, so-called revolution. ಅಂದರೆ ಶಾ ಆಫ್ ಇರಾನ್ ಇದ್ದಾಗ ಇಟ್ ವಾಸ್ ಲೈಕ್ ಎನಿ ಅದರ್ ಫ್ರೀ ಕಂಟ್ರಿ ಇರಾನ್. ಬಟ್ ಯಾವಾಗ ಇವನು ರ್ಯಾಡಿಕಲಿಸಮ್ ಶುರು ಮಾಡಿದ್ನಲ್ಲ, ಸೊ ಇಟ್ ಎಂಟೈರ್ಲಿ ಚೇಂಜ್ ಇಟ್ಸ್, ಅದ್ರ ರೂಪನೇ ಬದಲಾಯಿತು. ಸೊ ಆ ಸಪೋರ್ಟ್ ಇದ್ದಿದ್ರಿಂದಾನೇನಾ ರೋಹುಲ್ಲಾ ಖೊಮೇನಿನ ಗಡಿಪಾರ್ ಮಾಡಿದ್ರು, ಮತ್ತೆ ಇರಾಕ್ಗೆ ಹೋಗಿದ್ರು, ಅಲ್ಲಿಂದ ಫ್ರಾನ್ಸ್, ಐ ಥಿಂಕ್ ಫ್ರಾನ್ಸ್ಗೆ ಹೋಗಿದ್ರು, ಹಾಗಾಗಿ ಹಿ ವಾಸ್ ಸೇಫ್. ಹಾಂ, ಓಕೆ. ಸೊ ದೆನ್ ಫೈನಲಿ ಈ ವಾಸ್ ಬ್ರಾಟ್ ಬ್ಯಾಕ್ ಆ್ಯಂಡ್ ಇದೆಲ್ಲ ಆಯಿತು. ಅಷ್ಟೊತ್ತಿಗೆ ಇರಾನಿನ ಒಂದು ಏನು ಝೊರಾಸ್ಟ್ರಿಯನ್ DNA ಇತ್ತಲ್ಲ, ಅದೇ ಚೇಂಜ್ ಆಗಿಬಿಡ್ತು. ಎವ್ರಿಬಡಿ ಈಸ್ ಬಿಕಮ್ ರ್ಯಾಡಿಕಲೈಸ್ಡ್, ಮೋಸ್ಟ್ ಆಫ್ ದೆಮ್. ಸೊ ಹಾಗಾಗಿ ಇವರು ಅಮೇರಿಕಕ್ಕೆ ಒಂದು ಗುಮಾನಿ ಬಂತು, ನಾವು ಏನು ಕೊಟ್ಟಿದ್ವಲ್ಲ ಅದ್ರ ಇದನ್ನೇ ಉಪಯೋಗಿಸ್ಕೊಂಡು ಇವರು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಿದ್ದಾರೆ ಅಂತ ಹೇಳಿ ಇನ್ 1979 ಸಮ್ವೇರ್ ಸ್ಯಾಂಕ್ಷನ್ ಹಾಕ್ಬಿಟ್ರು. ಸ್ಯಾಂಕ್ಷನ್ ಅಂದರೆ ಯು ಕೆನಾಟ್ ಟ್ರೇಡ್ ವಿತ್ ಇರಾನ್. ಬಟ್ ಸರ್, ವೆನ್ ಖೊಮೇನಿನ ಇನ್ ಕೇಸ್ UK ಮತ್ತು USA ರೆಜಿಮ್ ಚೇಂಜ್ ಮಾಡೋದಕ್ಕೆ ಇನ್ಪ್ಲಾಂಟ್ ಮಾಡಿದರೆ, ಸಡನ್ಲಿ ಯಾಕೆ ಖೊಮೇನಿನ ಕಂಡ್ರೆ ಉರಿದು ಬೀಳೋಕ್ಕೆ ಶುರು ಆದರು? ಯಾಕೆ ನಿರ್ಬಂಧಗಳು? ಯಾಕಂದರೆ ಖೊಮೇನಿ ನೌ ಕ್ರಾಸ್ಡ್ ಹಿಸ್ ಲಿಮಿಟ್. ಬಂದ್ಬಿಟ್ಟ, ಥ್ಯಾಂಕ್ ಯು ಅಂತ ಹೇಳಲಿಲ್ಲ ಅವರಿಗೆ. ಓಕೆ, ನಾವು ಐ ವಿಲ್ ರನ್ ಇರಾನ್ ಆ್ಯಸ್ ಪರ್ ಶರಿಯಾ ಕಾನೂನು. ಶರಿಯಾ ಅಂದರೆ ಏನು? ಅದೇ ಲೇಡೀಸ್ ಶುಡ್ ನಾಟ್ ಬಿ ಗಿವನ್ ಎಜುಕೇಷನ್, ಲೇಡೀಸ್ ಶುಡ್ ನಾಟ್ ಬಿ ಎಕ್ಸ್ಪೋಸ್ಡ್, ದೇ ಶುಡ್ ಬಿ ಫುಲ್ಲಿ ಕವರ್ಡ್, ಹೇರ್ ಶುಡ್ ಬಿ. ಶರಿಯಾದಲ್ಲಿ ಏನೇನು ಬರ್ತಿರುತ್ತೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ದ. ಬಟ್ ಈ ಸ್ಯಾಂಕ್ಷನ್ ಆದಮೇಲೆ ಒಳಗಡೆ ಏನಾಗ್ತಿದೆ ಅಂತ ಪ್ರಪಂಚಕ್ಕೆ ಗೊತ್ತಾಗಲಿಲ್ಲ. ಅವ್ರು ಏನು ಮಾಡಿದರು, ಹೆಂಗಿದ್ರು ಸ್ಯಾಂಕ್ಷನ್ ಇದೆ, ನಮಗೆ ಬೇರೆ ಇದರಿಂದ ದೇಶಗಳಿಂದ ಯುದ್ಧ ಸಾಮಗ್ರಿಗಳು ಬರ್ತವೋ ಇಲ್ಲವೋ ಗೊತ್ತಿಲ್ಲ, ನಾವೇ ಒಂದು ನಮ್ಮ ಸಿದ್ಧತೆ ಮಾಡ್ಕೋಬೇಕು. ಯಾಕಂದರೆ ಅವ್ರು ಏನು ತಿಳ್ಕೊಂಡಿದ್ದು ಅಂದರೆ, ಸಮ್ಹೌ ವಿ ಶುಡ್ ಬಿಕಮ್ ದಿ ಖಲೀಫ್ ಆಫ್ ಇಸ್ಲಾಂ ವರ್ಲ್ಡ್. ಬಟ್ ಈಸ್ ಅ ಶಿಯಾ, ಇರಾನ್ ಈಸ್ ಎ ಶಿಯಾ ಕಂಟ್ರಿ, ಆ್ಯಂಡ್ ಶಿಯಾಸ್ ಆ್ಯಂಡ್ ಸನ್ನೀಸ್ ಡೋಂಟ್ ಸಿ ಐ ಟು ಐ. But they have to create a common enemy. That is Israel. Jews. So, if Jews we target, then Shia and Sunni will come together. ಅಂಥೇಳಿ ಇವರು ಪ್ರಾಕ್ಸಿಗಳನ್ನು ಶುರು ಮಾಡಿದ್ರು. ಡೈರೆಕ್ಟ್ ಯುದ್ಧ ಮಾಡೋಕ್ಕಾಗಲ್ಲ, ಯಾಕಂದರೆ ಇಸ್ರೇಲ್ ಆ್ಯಂಡ್ ಇರಾನ್ ದೇ ಡೋಂಟ್ ಶೇರ್ ದ ಬಾರ್ಡರ್. ಕರೆಕ್ಟ್. 1200 ಕಿಲೋಮೀಟರ್ಸ್ ಇದೆ. ಅಂದರೆ ಎನಿಥಿಂಗ್ ದೇ ಹ್ಯಾವ್ ಟು ಡೂ ಟು ಅಟ್ಯಾಕ್ Israel, they have to produce this long-range vectors, which are drones and missiles. So minimum 1200 kilometers ಹೊಡಿಬೇಕಾ? ಇನ್ನೂ ಡೀಪಾಗಿ ಹೋಗಬೇಕು ಅಂದರೆ ಇನ್ನೂ ಒಂದು 1500 ಕಿಲೋಮೀಟ್ರ್ ಆ ಥರ ಹೋಗಬೇಕು. ಸೊ ದೇ ಕಾನ್ಸಂಟ್ರೇಟೆಡ್ ಆನ್ ದಟ್. ಆಮೇಲೆ ಪ್ರಾಕ್ಸಿಗಳನ್ನ ಯೂಸ್ ಮಾಡಿಕೊಂಡ್ರು. ಹೆಜ್ಬುಲ್ಲಾ. ಇವು ಇಸ್ರೇಲಿನ ಮಗ್ಗಲಿನ ಮುಳ್ಳಾಗಿರಲಿ, ಇವರು ಯಾವಾಗಲೂ ಇವರಿಗೆ ಚುಚ್ತಾನೇ ಇರಲಿ ಅಂತೇಳಿ. ನೋಡಿ, 1967 ಒಂದು 6 ದಿನದ ಯುದ್ಧ ಅಂತ ನಮ್ಮ ಏರ್ಫೋರ್ಸ್ ಅಕಾಡೆಮಿನಲ್ಲಿ, ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜಲ್ಲಿ, ಇಟ್ ಈಸ್ ಅ ಬಿಗ್ ಲೆಸನ್ ಟು ಲರ್ನ್. 6 ದಿನದಲ್ಲಿ ಇಸ್ರೇಲ್, ನಾನು ಹೇಳಿದ್ನಲ್ಲ ಅದು 1/3 ಆಫ್ ಕರ್ನಾಟಕ ಇತ್ತು ಅಂತ, ದೇ ಇನ್ಕ್ರೀಸ್ ದೇರ್ ಟೆರಿಟರಿ ಬೈ 3 times ಇನ್ 6 days. ವಿತಿನ್ 6 days. ಹಾಂ, ಈಜಿಪ್ಟಿಂದ ಸೆನಾಯ್ ಡೆಸರ್ಟ್ ತೊಗೊಂಡ್ರು, ಸೆನಾಯ್ ಮರುಭೂಮಿ ತೊಗೊಂಡ್ರು, ಗಾಜಾ ಕಂಪ್ಲೀಟಾಗಿ ಅವರೇ ತೊಗೊಂಡ್ರು, ವೆಸ್ಟ್ ಬ್ಯಾಂಕ್ ತೊಗೊಂಡ್ರು, ಆಮೇಲೆ ಜೋರ್ಡಾನಿನ ಈ ಹುಸೇನಿ ಸುಲ್ತಾನ್ ಇದ್ದಲ್ಲ ಅವನ ದಡ್ಡತನದಿಂದ ಜೆರುಸಲೇಮು ಅವ್ರಿಗೆ ತೆಕ್ಕೆಗೆ ಬಂದ್ಬಿಡ್ತು. ಆಮೇಲೆ ಬೈ 2000 ಒಂದಿಷ್ಟು ಒತ್ತಡ ಬರೋಕ್ಕೆ ಶುರುವಾಯಿತು ಅಮೇರಿಕದಿಂದ, ಕೊಟ್ಬಿಡಿ ಅವರಿಗೆ ಒಂದಿಷ್ಟು ಜಾಗ ಕೊಟ್ಬಿಡಿ, ಅವರವ್ರು ನೋಡ್ಕೊಳ್ತಾರೆ ಅಂತೇಳಿ ಗಾಜಾ ಬಿಟ್ಕೊಟ್ರು. ಇಟ್ ವಾಸ್ ಎ ಬಿಗ್ಗೆಸ್ಟ್ ಡಿಸಾಸ್ಟರ್. ನೆತನ್ಯಾಹು ವಾಸ್ ಎ ಮಿನಿಸ್ಟರ್ ಇನ್ ದಟ್ ಏರಿಯಲ್ ಶರೋನ್ ಅಂತೇಳಿ ಅವರ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ, ಹೀ ಸೆಡ್ ಐ ಕೆನಾಟ್ ಅಕ್ಸೆಪ್ಟ್ ದಿಸ್. ಅವ್ರಿಗೆ ಬಿಟ್ಕೊಟ್ಬಿಟ್ರೆ ಮುಗೀತು, ಅವ್ರು ಬಂದು ಯಾವಾಗ ಬೇಕಾದರೂ ದಾಳಿ ಮಾಡ್ತಾರೆ ಅಂತ. ದೇ ಪ್ರೂವ್ಡ್ ಇಟ್ ಟ್ರೂ ಆನ್ 7th October 3 years ಬ್ಯಾಕ್. ಆಮೇಲೆ ಓಕೆ ಅವ್ರನ್ನ ಬಿಟ್ಟೇ ಬಿಡೋಣ, ಅವರಷ್ಟಕ್ಕೆ ಅವ್ರು ನೋಡ್ಕೊಳ್ಳಿ ಅಂತ. ಬಟ್ ಅವರು ಒಳಗಡೆ ಏನೇನೆಲ್ಲ ಮಾಡಿದರು ಅನ್ನೋದು
ಈಗ ಬೆಳಕಿಗೆ ಬರ್ತದೆ. ದೇ ಬಿಲ್ಟ್ ಎ ಸಿಟಿ ಆಫ್ ಟನಲ್ಸ್. ಈವನ್ ಇನ್ ಇರಾನ್ ಅಲ್ವಾ ಸರ್? ಹಾಂ, ಎಕ್ಸಾಕ್ಟ್ಲಿ. ಇರಾನಲ್ಲೂ ಟನಲ್ಸ್ ಸಿಟೀಸ್ ಇದೆ ಆ್ಯಂಡ್ ಹಮಾಸ್ನಲ್ಲೂ ಟನಲ್ ಸಿಟೀಸ್ ಇದೆ. ಹಾಂ. ಆ್ಯಂಡ್ ಗ್ಲೋಬಲಿ ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಏನೇನು ಬೇರೆ ಕಡೆಯಿಂದ ದುಡ್ಡುಗಳು ಬರ್ತಾ ಇವೆ ಅಥವಾ ಹೆಲ್ಪ್ ಬರ್ತಾ ಇದೆ, ಅದೆಲ್ಲವೂ ಕೂಡ ಇನ್ವೆಸ್ಟ್ ಆಗ್ತಾ ಇದ್ದಿದ್ದು ಆರ್ಮ್ಸ್ ಮೇಲೆ. ಹೌದು. ಈ ಸಂದರ್ಭ ನೋಡ್ಕೊಂಡು ಇರಾನ್ ಏನು ಮಾಡ್ತು, ಹಮಸ್ ಈಸ್ ಎ ಸನ್ನಿ ಗ್ರೂಪ್. ದೇ ಸ್ಟಿಲ್ provided them all the help to attack Iran. Hezbollah and Houthi ಇದ್ರೇ ಇದ್ರು, ಅವರು ಶಿಯಾ, so there is no problem. But keeping the common enemy as Jews or Israel, he started the proxy war. ಓಕೆ, ಸೊ ಇದು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಶಿಯಾ ಅಂಡ್ ಸುನ್ನೀಸ್ಗೆ ಆಗೋದೇ ಇಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಆದ್ರೆ ಸುನ್ನಿ ದೇಶಗಳು ಸುತ್ತ ಇದೆ, ಇರಾನ್ ಶಿಯಾ ದೇಶ. ಸೊ ಇವರಿಬ್ಬರನ್ನ ಒಟ್ಟು ಮಾಡಬೇಕು ಅಂತ ಹೇಳಿದ್ರೆ ಕಾಮನ್ ಎನಿಮಿ ಇಸ್ರೇಲ್, ಯಹೂದಿಗಳು ಇಟ್ಕೊಂಡ್ರೆ ಒಂದಿಷ್ಟು ನಮ್ಮ ಡಿಫರೆನ್ಸ್ಗಳನ್ನ ಮರೆತು ಬಿಟ್ಟು, ಅಂಡ್ ಅದು ವರ್ಕು ಆಗಿದೆ ಇರಾನ್ ಪಾಲಿಗಾಗ್ಲಿ ಅಥವಾ ಸುತ್ತಮುತ್ತಲ ದೇಶಗಳ ಪಾಲಿಗಾಗ್ಲಿ ಒಂದು ಮಟ್ಟಿಗೆ ಆಗಿದೆ. ಇದಕ್ಕೆ ಕಾಂಪಿಟೇಷನ್ ಕೊಡ್ತಿರೋ ತುರ್ಕಿ. ಅವರು ತಲತಲಾಂತರದಿಂದ ಅವರು ಖಲೀಫಾ ಆಗಿದ್ರು. ಖಿಲಾಫತ್ ಮೂವ್ಮೆಂಟ್ ಭಾರತದಲ್ಲಿ ಆದಾಗಲೂ ವೈ ಇಟ್ ಹ್ಯಾಪನ್ಡ್ ಇಸ್ ಬಿಕಾಸ್ ದಟ್ ಖಲೀಫ್ ವಾಸ್ ರಿಮೂವ್ಡ್ ಡ್ಯೂರಿಂಗ್ ವರ್ಲ್ಡ್ ವಾರ್. ಸೊ ಈಗ ಇರಾನಿಗೆ ಐಸೋಲೇಟ್ ಆಗಿಲ್ಲ ಅದು. ಚೈನಾ ಟುಕ್ ಅಡ್ವಾಂಟೇಜ್ ಆಫ್ ದಟ್. ಯಾಕಂದರೆ ಅವರಿಗೆ ಕ್ರೂಡ್ ಆಯಿಲ್ ಬೇಕಾಗಿತ್ತು, ಕಚ್ಚಾ ತೈಲ ಬೇಕಾಗಿತ್ತು, ಆಮೇಲೆ ಅವರಿಗೆ ಆಯುಧಗಳು ಬೇಕಾಗಿತ್ತು. ಇವರು ಕೊಟ್ಟರು. ಬಟ್ ನಾವು ಆಪರೇಷನ್ ಸಿಂಧೂರ್ನಲ್ಲೇ ನೋಡಿದ್ವಿ ಚೈನೀಸ್ ಮಾಲ್ ಹೆಂಗೆ ವರ್ಕ್ ಆಯಿತು ಅಂತ. ಚಲೇತೋ ಚಾಂದ್ ತಕ್ ನೈತೋ ಶಾಮ್ ತಕ್ ಅಂತೇಳಿ. ಸೊ ಚಲೇತೋ ಚಾಂದ್ ತಕ್ ನೈತೋ ಶಾಮ್ ತಕ್ ಕಥಮ್. ಸೊ ಇವರು ಏನು ಕೊಟ್ಟರು, ಚೈನೀಸ್ ವಾರ್ ಮೆಷಿನರಿ, ಅದಕ್ಕೆ ಆಯಿಲ್ ತೊಗೊಂಡ್ರು. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 50% ಆಫ್ ಡಿಸ್ಕೌಂಟ್. ಸೊ ಇಟ್ ಸೂಟೆಡ್ ದೆಮ್, ಇಟ್ ಸೂಟೆಡ್ ಬೋತ್. ಇರಾನ್ಗೂ ಸರಿ, ನಮ್ಮ ಹತ್ರ ಅಲ್ಲಿ ಕಾಮನ್ ಎನಿಮಿ ಬಂದು US. ಹಾಂ, ಯಾಕಂದರೆ ಇವರಿಗೆ ಲಾಂಗ್ ರೇಂಜ್ ವೆಕ್ಟರ್ಸ್ ಅಂತ ಹೇಳಿದ್ನಲ್ಲ, ಅವು ಅವಶ್ಯಕವಾಗಿ ಬೇಕಾಗಿತ್ತು. ಸೊ ಚೈನಾ ಮತ್ತು ರಷ್ಯಾ ಆಲ್ಸೋ ಜಾಯಿಂಟ್ ಹ್ಯಾಂಡ್. ಅಷ್ಟು ಆ್ಯಕ್ಟಿವ್ ಆಗಲ್ಲ, ಚೈನಾದಷ್ಟು ಆ್ಯಕ್ಟಿವ್ ಆಗಲ್ಲ, ಯಾಕಂದರೆ ದೇ ಆರ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಆಯಿಲ್. ಅವ್ರಿಗೆ ಆಯಿಲ್ ಏನು ಬೇಕಾಗಿರಲಿಲ್ಲ, ಬಟ್ ದೇ ನೀಡ್ ಶತ್ರು ಮಿತ್ರ. ಹಾಂ, ಅದೇ ಫಿಲಾಸಫಿ. ಬಟ್ ಈ ಎಲ್ಲ ದೇಶಗಳಿಗೂ ಏನು ಆ್ಯಕ್ಟಿವ್ ಪ್ರಿನ್ಸಿಪಲ್ ಅಂದರೆ ಆಯಿಲ್ ಆ್ಯಂಡ್ ದ ಕಂಟ್ರೋಲ್ ಆಫ್ ದಟ್ ಆಯಿಲ್.